ಮಾನ್ಯ ಅಧ್ಯಕ್ಷರೇ, ಹೇಳಿ. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1668 ಗಣಿ ಮತ್ತು ಭೂಜ್ಞಾನ ಹಾಗೂ ತೋಟಗಾರಿಕೆ ಸಚಿವರಲ್ಲಿ ಕೇಳಲು ಬಯಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ ಪ್ರಶ್ನೆ ಕೇಳಿ. ಸುಮಾರು ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಸಭಾಧ್ಯಕ್ಷ ಅವ್ರ ಕ್ವಶನ್ ಬಿಟ್ಬಿಟ್ರಲ್ಲ, ಅವ್ರದ್ದು ಈಗ ಇರೋದು ಇಲ್ಲ, ಅವ್ರಿಗಿತ್ತು ಕೂಗದೆ ನಾನು ಇರಲಿಲ್ಲ ಅಂತ ಇದು ಬೇಡ. ಆಯ್ತು, ಈಗ ಹೇಳ್ರಿ, ನೀವು ಹೇಳ್ರಿ, ಆಮೇಲೆ ಅವ್ರಿಗೆ ಕೊಡ್ತೀನಿ. ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಸುಮಾರು 500 ಹೆಕ್ಟೇರಲ್ಲಿ ಬಂದಿರುವಂತಹದ್ದು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 20,000 ಎಕರೆಯಲ್ಲಿ ಈ ಎಲೆ ಚುಕ್ಕೆ ರೋಗ ಮತ್ತು ಹಳದಿ ರೋಗ ಬಂದು ಅನೇಕ ತೋಟಗಳು ಈಗಾಗಲೇ ಹಾಳಾಗಿರುವಂತಹದ್ದು. ಇಂಥ ಸಂದರ್ಭದಲ್ಲಿ ತೋಟವನ್ನು ನಿರ್ವಹಣೆ ಮಾಡುವಂಥದ್ದು ಬಹಳ ಕಷ್ಟ. ಈಗಾಗಲೇ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಸೈಂಟಿಸ್ಟ್ಗಳು ಬಹಳಷ್ಟು ಪ್ರಯತ್ನ ಪಟ್ಟರೂ ಕೂಡ ಇದು ಹತೋಟಿಗೆ ಬರದೇ ಇರುವಂತಹದ್ದು. ಇಂಥ ಸಂದರ್ಭದಲ್ಲಿ ನಮ್ಮ ಕಾರವಾರ ಜಿಲ್ಲೆಯಲ್ಲಿ ಮತ್ತು ನನ್ನ ಸಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಸುಮಾರು 20,000 ಹೆಕ್ಟೇರಲ್ಲಿ ಸುಮಾರು 15,000 ರೈತರು ಬಹಳ ಸಂಕಷ್ಟದಲ್ಲಿ ಇರ್ತಕ್ಕಂತಹದ್ದು. ನಮ್ಮ ಕ್ಷೇತ್ರದಲ್ಲಿ ಅಡಿಕೆ ಬೆಳೆಗಾರ ಅಂದರೆ ದೊಡ್ಡ ದೊಡ್ಡ ಬೆಳೆಗಾರ ಇಲ್ಲದೆ ಇರುವಂತಹದ್ದು. ಅಲ್ಲಿ ಎಕರೆ, 1 ಎಕರೆ, 2 ಎಕರೆ, ಅರ್ಧ ಎಕರೆ ಇರ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ತೋಟದಲ್ಲಿ ಕೂಡ 1 ಎಕರೆಗೆ ಒಂದು 50 ಕೆಜಿನೂ ಕೂಡ ಅಡಿಕೆ ಬರೆದಿರ್ತಕ್ಕಂಥ ಸಂದರ್ಭ. ಈಗಾಗಲೇ ಈ ತೋಟಗಳು ಪೂರ್ತಿ ಹಳೆ ಹೋಗ್ಬಿಟ್ಟಿದ್ದಾವೆ, ಈಗ ಮರಗಳು ಕೂಡ ಹೋಗ್ಬಿಟ್ಟಿದ್ದಾವೆ. ಈಗ ಅಲ್ಲಿ ಮತ್ತೆ ಹೊಸ ತೋಟ ಮಾಡೋಂಥ ನಿರ್ವಹಣೆ ಮಾಡೋದಂತಂದ್ರೆ ಸುಮಾರು 8-10 ವರ್ಷಗಳಾದರೂ ಕೂಡ ಮತ್ತೆ ಹೊಸ ಬೆಳೆಯನ್ನು ಪಡೆಯೋಕ್ಕೆ ಆಗದಿರ್ತಕ್ಕಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ ಸರ್ಕಾರ ಗಮನ ಹರಿಸಬೇಕಾಗತ್ತೆ. ಇಂಥ ತೋಟಗಳಿಗೆ ಆರ್ಥಿಕ ಶಕ್ತಿಯನ್ನು ಕೊಡಬೇಕಾಗತ್ತೆ. ಈಗಾಗಲೇ ಸಾಲವನ್ನು ಮಾಡ್ಕೊಂಡಿರ್ತಕ್ಕಂಥ ರೈತರು ಸುಮಾರು 15,000ಕ್ಕೂ ಹೆಚ್ಚು ರೈತರು ಬಹಳ ಸಂಕಷ್ಟದಲ್ಲಿ ನನ್ನ ಕ್ಷೇತ್ರದಲ್ಲಿ ಇರುವಂತಹದ್ದು. ಅವ್ರೇನು ಸಾಲವನ್ನು ಮಾಡಿದಾರೋ ಬಡ್ಡಿನೂ ತುಂಬಕ್ಕಾಗದಿರ್ತಕ್ಕಂಥ ಸಂದರ್ಭ ಈಗ. ಇಂಥ ಸಂದರ್ಭದಲ್ಲಿ ಅವರ ಜೀವನವನ್ನು ಮಾಡೋದು ಕಷ್ಟ, ತೋಟ ನಿರ್ವಹಣೆ ಮಾಡೋದು ಕಷ್ಟ. ಅವ್ರ ಮನೆಯಲ್ಲಿ ಏನಾದರೂ ಒಂದು ಶುಭ ಕಾರ್ಯವನ್ನು ಮಾಡೋದು ಕೂಡ ಆರ್ಥಿಕ ಸಂಕಷ್ಟದಲ್ಲಿ ಇರ್ತಕ್ಕಂಥ ರೈತರು ಏನು ಸಾಲವನ್ನು ಮಾಡಿದಾರೋ ಅದನ್ನ ಸರ್ಕಾರ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಸರ್ವೇನ ಮಾಡಿ ಅವರಿಗೆ ಸಾಲವನ್ನ ಮನ್ನಾ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡೋದಕ್ಕೆ ಬಯಸ್ತೇನೆ ನಾನು. ಹಾಗೆ ಇವತ್ತು ನಾವು ಬಹಳಷ್ಟು ನೋಡಿದ್ರಿ ನೀವು, ಇವತ್ತು ರಾಜ್ಯದಲ್ಲೂ ಕೂಡ 85,000 ಹೆಕ್ಟೇರಲ್ಲಿ ಈ ತರ ರೋಗ ಬಂದು ತೋಟ ತುತ್ತಕ್ಕಾಗಿದಾವೋ. ಅಡಿಕೆ ಬೆಳೆ ಯಾವ ರೀತಿಯ ಕುಸಿತ ಆದ್ರೆ ಸರ್ಕಾರಕ್ಕೂ ಕೂಡ ಯಾವ ರೀತಿಯ ರೆವಿನ್ಯೂ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನ ಸರ್ಕಾರವು ಕೂಡ ಗಮನ ಹರಿಸಬೇಕು ಅಂತ ವಿನಂತಿಯನ್ನು ಮಾಡಕ್ಕೆ ಬಯಸ್ತೇನೆ ನಾನು. ಈ ರೈತರಿಗೆ ಸರ್ಕಾರ ಮುಂದೆ ಬಂದಿಲ್ಲ ಅಂತಂದ್ರೆ ಅವ್ರ ನಿರ್ವಹಣೆಯನ್ನು ಮಾಡಕ್ ಆಗದಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಲಿನೂ ಮಾಡಕ್ ಆಗದಿರ್ತಕ್ಕಂಥ ಸಂದರ್ಭ ಇವತ್ತು 15,000 ರೈತರಿಗೆ ಬರೀ ನನ್ನ ಕ್ಷೇತ್ರದಲ್ಲಿ ಆಗಿರುವಂತಹದ್ದು. ಹೀಗೆ ಇಂಥ ಸಂದರ್ಭದಲ್ಲಿ ಅಂತ ರೈತರಿಗೆ ಶಕ್ತಿಯನ್ನು ತುಂಬುವಂತಹದ್ದು, ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ನಾನು. ಓಕೆ, ಮಂತ್ರಿಗಳು. ಸನ್ಮಾನ್ಯ ಸಭಾಪತಿಗಳೇ, ನಮ್ಮ ಸದಸ್ಯ ಮಿತ್ರರು ಏನು ಪ್ರಶ್ನೆ ಕೇಳಿದರೆ, ಇದು ಸಾಕಷ್ಟು ದಿನಗಳಿಂದ ಈ ಪ್ರಶ್ನೆಗಳು ಬರ್ತಾ ಇದೆ. ಮುಖ್ಯವಾಗಿ ಈ ಎಲೆ ಚುಕ್ಕಿ ರೋಗ ಭಾಳ ದಿವಸಗಳಿಂದ ಇದೆ. ಅದರಲ್ಲಿ ಮುಖ್ಯವಾಗಿ ಮಲೆನಾಡು ಪ್ರದೇಶದಲ್ಲಿ ಮತ್ತು ಘಟ್ಟದ ಕೆಳಗಡೆ ಇರುವಂಥ ಪ್ರದೇಶದಲ್ಲಿ ಸಾಕಷ್ಟಿದೆ. ಆದರೆ ಯಾಕೆ ಅಂದರೆ ಮುಖ್ಯ ಹೇಳ್ಬೇಕಪ್ಪ ಅಂದರೆ ಈ ಹ್ಯೂಮಿಡ್ 18ಕ್ಕಿಂತ ಕಡಿಮೆ ಆದರೆ ಮತ್ತು ಹೆಚ್ಚಿಗೆ ಮಳೆಗಾಲ ಆದಾಗೂ ಈ ರೀತಿ ರೋಗ ಬಂದಿರೋ ನಾವು ನೀವೆಲ್ಲ ನೋಡಿದ್ದೀವಿ. ಇದು ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಈಗ ತೆಂಗಿಗೆ ಹೇಳ್ಬೇಕಪ್ಪ ಅಂದರೆ ಆಂಧ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಅಲ್ಲಿ ಈ ನುಸಿ ರೋಗಗಳು ಸಾಕಷ್ಟಾಗಿದ್ದಾವೆ. ಇದಕ್ಕೆ ರಿಸರ್ಚು ಆ್ಯಕ್ಟಿವಿಟೀಸು ನಡೀತಾನೆ ಇದೆ ಸೈಮಲ್ಟೇನಿಯಸ್ಲಿ. ಅದಕ್ಕೂ ಸಾಕಷ್ಟು ಅನುದಾನವನ್ನು ಸರ್ಕಾರ ಈ ಸತಿ ಬಡ್ಜೆಟ್ನಲ್ಲಿ ಕೊಟ್ಟಿದ್ದೀವಿ. ರಿಸರ್ಚ್ ಮಾಡಲಿಕ್ಕೆ ಈ ವರ್ಷ ಒಂದು 10 ಕೋಟಿ ರೂಪಾಯಿ ಅನುದಾನದಲ್ಲಿ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತು ಈಗ ಅವ್ರೇನು ಹೇಳಿದ್ರು, ಅದಕ್ಕೆ ನಮ್ಮ ಇನ್ಶೂರೆನ್ಸ್ ಪಾಲಿಸಿ ಮುಖಾಂತರ ಸಾಕಷ್ಟು ಇನ್ಶೂರೆನ್ಸ್ ರೈತರಿಗೆ ಕೊಡುವ ವ್ಯವಸ್ಥೆನ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಮತ್ತು ಮುಖ್ಯವಾಗಿ ಅವರು ಸಾಕಷ್ಟು ಜನ ರೈತರಿಗೆ ಸಾಕಷ್ಟು ತೊಂದರೆಗಳಾಗಿದ್ದಾವು. ಅದಕ್ಕೆ ಸಾಲದ ವ್ಯವಸ್ಥೆ, ಸಾಲ ತೀರಿಸಲಿಕ್ಕೆ ಏನಾಗಬೇಕು ಅದನ್ನ ಬಗ್ಗೆ ಕ್ರಮ ತೆಗೆದುಕೊಳ್ಳ್ರಿ ಎಂದಿದ್ದಾರೆ. ನಮ್ಮ ಬ್ಯಾಂಕ್ ಮುಖಾಂತರ ಮಾಡಬೇಕು. ನಮ್ಮ ಇಲಾಖೆಯಲ್ಲಿ ಅದ್ರ ಬಗ್ಗೆ ಅಷ್ಟು ಇದಿಲ್ಲ. ಅದಕ್ಕೆ ಬ್ಯಾಂಕ್ನವ್ರಿಗೆ ಏನಾಗಬೇಕು ಅದನ್ನು ನಾನು ಈ ಅಪೆಕ್ಸ್ ಬ್ಯಾಂಕ್ ಆಗಿರ್ಬೋದು, ಸೊಸೈಟಿಗಳಾಗಿರ್ಬೋದು, ಅವರು ಸಾಲ ಮನ್ನಾ ಮಾಡೋದು. ಆ ನಿಟ್ಟಿನಲ್ಲಿ ಅವರ ಕೇಳಿರೋ ಪ್ರಶ್ನೆಗೆ ನಾನು ಇದನ್ನ ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೀನಿ. ಮನೆ ಅಧ್ಯಕ್ಷ ಆಯ್ತಾ? ಅಲ್ಲ, ನಾನು ಚೂರು ಮಾತಾಡಿ. ಮನೆ ಅಧ್ಯಕ್ಷರೇ,
ಮಾನ್ಯ ಸಚಿವರು ಎಲೆ ಚುಕ್ಕಿ ರೋಗ ಕುರಿತಂತೆ ಬಹಳ ರೈತರು ಬಹಳ ಗಂಭೀರವಾಗಿ ನಮ್ಮ ಜಿಲ್ಲೆಯ ನಮ್ಮ 5-6 ಜಿಲ್ಲೆಯ ಜನ ಇವತ್ತು ಗಮನಿಸ್ತಾ ಇದ್ದಾರೆ. ನನಗೆ 3 ಸ್ಪಷ್ಟೀಕರಣವನ್ನ ಮಾನ್ಯ ಸಚಿವರು ಕೊಡಬೇಕು. ನಾನು ಅವರ ಕ್ವಶನ್ ಆನ್ಸರ್ಗೆ ನನಗೆ ಗೊಂದಲ ಆಗಿದೆ. ಮೊದಲನೇದು, ನೀವು ಇಲ್ಲೇನು ಹೇಳ್ತೀರಿ, ಅವ್ರದ್ದು ಭೀಮಣ್ಣ ನಾಯ್ಕರ ಕ್ವಶನ್ ನಲ್ಲಿ ಅವ್ರು ಎರಡನೇದು ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ, ಈವರೆಗೆ ಎಲೆ ಚುಕ್ಕೆ ತಡೆಗಟ್ಟಲು ಸರ್ಕಾರದಿಂದ ಬಿಡುಗಡೆ ಆದಂತ ಅನುದಾನ ಎಷ್ಟು ಅಂತ ಕೇಳಿದ್ದಾರೆ. ಬಿಡುಗಡೆ ಆದ ಅನುದಾನ ಎಷ್ಟು, ಬಳಕೆ ಆದ ಅನುದಾನ ಎಷ್ಟು ಅಂತ. ನೀವು ಉತ್ತರದಲ್ಲಿ ಏನು ಹೇಳ್ತೀರಿ ಅಂತ ಕೇಳಿದ್ರೆ 16,866 ಜನರಿಗೆ 5.53 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದಿರಿ. ಅಂದ್ರೆ ನಿಮ್ಮ ಉತ್ತರದಲ್ಲಿ ರಾಜ್ಯದಲ್ಲಿ 16,866 ಜನರಿಗೆ ಬಿಡುಗಡೆ ಮಾಡಿದಿರಿ ಅಂತ ಒಂದು ಉತ್ತರ ಕೊಡ್ತೀರಿ. ಕೊನೆ ಅವ್ರದೇ ಉತ್ತರದಲ್ಲಿ ಏನು ಹೇಳ್ತೀರಿ ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,167 ಜನ ಇದ್ದಾರೆ ಅಂತ ನೀವೇ ಒಪ್ಕೊಂಡಿದ್ದೀರಿ. ಒಂದು ಕಡೆಗೆ ರಾಜ್ಯದಲ್ಲಿ 16,000 ಅಂತ ನೀವು ಹೇಳಿ, ಇಲ್ಲಿ ಉತ್ತರದಲ್ಲಿ 22,000 ಕೋಟಿ ಅಂತ ಹೇಳ್ತಾ ಇದ್ದೀರಿ. ಬಹಳ ಆಶ್ಚರ್ಯ. ಮತ್ತು ನನಗೆ ನೀವು ಸಚಿವರು ಮಾನ್ಯ ಉತ್ತರ ಕೊಡಬೇಕಾದ್ರೆ ಏನಂತ ಕೇಳಿದ್ರೆ, ನಿಮ್ಮ ಆಯೋಗದ ಮೇಲೆ ತೆಗೆದುಕೊಂಡಿರುವಂತಹ ವರದಿ 2025-26ರಲ್ಲಿ, ಆ ವರದಿನಲ್ಲಿ ನಿಮ್ಮ ಬಜೆಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ, 62 ಕೋಟಿ ರೂಪಾಯಿಯನ್ನ ಎಲೆ ಚುಕ್ಕೆ ರೋಗಕ್ಕೆ ನಾವು ಒದಗಿಸಿದ್ವಿ ಅಂತ ಹೇಳಿ, ಎಷ್ಟು ಒದಗಿಸಿದ್ರಿ ಅಂತ ಕೇಳಿದ್ರೆ 52 ಕೋಟಿ ರೂಪಾಯಿನ ಒದಗಿಸಲಾಗಿದೆ. ತೆಗೆದುಕೊಂಡಿರುವಂತಹ ಕ್ರಮದಲ್ಲೂ ಕೂಡ 62 ಕೋಟಿಯನ್ನು ಒದಗಿಸಲಾಗಿದೆ. ಅವ್ರು ಹೇಳಿರೋದು ಬಜೆಟ್ ನಲ್ಲಿ ಅನುಷ್ಠಾನ ತೆಗೆದುಕೊಂಡಿರೋದ್ರಲ್ಲಿ ಹೇಳಿರೋದು 10,222 ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದೀವಿ ಅಂತ ಇಲ್ಲಿ ಹೇಳ್ತೀರಿ. ನೀವು ಬಜೆಟ್ನ ಅನುಷ್ಠಾನದ ಪುಸ್ತಕದಲ್ಲಿ 10,272 ಅಂತ ಹೇಳ್ತೀರಿ. ನಿಮ್ಮ ಉತ್ತರದಲ್ಲಿ 16,686 ಅಂತ ಹೇಳ್ತೀರಿ. ಉತ್ತರ ಕನ್ನಡದ ಎಷ್ಟು ಅಂತ ಕೇಳಿದ್ರೆ 22,227 ಅಂತ ಹೇಳ್ತೀರಿ. ಯಾವ್ದು ನಂಬ್ಕೋಬೇಕು ನಾವು ಇದನ್ನ? ನಿಮ್ಮ ಇಲಾಖೆಗೂ ನಿಮಗೂ ಡಿಸ್ಲಿಂಕ್ ಆಗಿದೆಯಾ? ಬಜೆಟ್ಗೂ ನಿಮ್ಮ ಇಲಾಖೆಗೂ ಡಿಸ್ಲಿಂಕ್ ಆಗಿದೆಯಾ? ಅಲ್ಲಿ ಎಲೆ ಚುಕ್ಕೆ ರೋಗದಿಂದ ಜನ ಸಾಯ್ತಾ ಇದ್ರೆ ನಿಮ್ದು ಇದು ಸುಳ್ಳು ಲೆಕ್ಕವನ್ನು ಕೊಡ್ತಾ ಇದೀರಲ್ಲ, ಯಾವ್ದು ನಂಬ್ಕೋಬೇಕು ಹೇಳಿ? ಲೆಕ್ಕ ಏನು ಕೊಡ್ತಾ ಇಲ್ಲ, ನಿಮ್ದ ರೈಟಿಂಗ್ ಅಲ್ಲಿ ಕೊಟ್ಟಿರೋದು. ಈಗ 8.61 ಕೋಟಿನಲ್ಲಿ ಹೆಚ್ಚು ಕಡಿಮೆ 5.53 ಕೋಟಿ ಕೊಟ್ಟಿದ್ದೀವಿ. ಇನ್ನು ಉಳಿದ ಅನುದಾನವನ್ನು ಕೊಡಬೇಕಾಗಿದೆ. ಮತ್ತು ಅದೇ ರೀತಿಯಲ್ಲಿ ಈಗ ಒಟ್ಟು ಜಿಲ್ಲಾವಾರು ಈಗೇನು ಕೊಟ್ಟಿದ್ದಾರೆ ಅದನ್ನ ಪ್ರಸ್ತಾವನೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಈಗ ಹೆಚ್ಚು ಕಡಿಮೆ 173 ಕೋಟಿಗಳಷ್ಟು ಒದಗಿಸಲಬೇಕಾಗಿದೆ. ಇದರಲ್ಲಿ ಕೇಂದ್ರದ ಪಾಲು ಮತ್ತು ನಮ್ಮ ರಾಜ್ಯದ ಪಾಲು 30% ಅಂತಲೂ ಕೊಟ್ಟಿದ್ದೀವಿ. ಇದರ ಯಾವ ಮುಚ್ಚುಮರಿ ಏನಿಲ್ಲ. ನಿಮಿಷ ಮಾನ್ಯ ಅಧ್ಯಕ್ಷ ಒಂಚೂರು ಗಮನಿಸಬೇಕು. ಪ್ರಶ್ನೆ ಭೀಮಣ್ಣ ನಾಯ್ಕ ಪ್ರಶ್ನೆ. ಇಲ್ಲಿ ನನಗೆ ಮೂರು ಅಂದ್ರೆ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅಂತ. ಮಾನ್ಯ ಸಚಿವರೇ, ತಾಳೆ ಆಗ್ತಾ ಇಲ್ಲ ನೋಡಿ. ಒಂದು, ನೀವು ಇಲ್ಲಿ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಹೇಳ್ತಾ ಇರೋದು 16,866 ಜನರಿಗೆ ನೀವು ಪರಿಹಾರ ಕೊಟ್ಟಿದ್ದೀರಿ ಅಂತ ಒಂದು ಉತ್ತರ ನಿಮ್ದು. ಕೊನೆ ಪೇಜಲ್ಲಿ ಉತ್ತರ ಕನ್ನಡದ ಎಷ್ಟು ಅಂತ ಕೇಳಿದ್ರೆ 22,167 ಜನರಿಗೆ ಅಂತ ಹೇಳ್ತೀರಿ. ಒಂದು ಜಿಲ್ಲೆಯಲ್ಲಿ ಮಾತ್ರ. ನೀವು ಇಡೀ ರಾಜ್ಯದ 16,866 ಅಂತ ಹೇಳಿ ಒಂದು ಜಿಲ್ಲೆದನ್ನ 22,167 ಅಂತ ಹೇಳ್ತೀರಿ. ಬಜೆಟ್ ಅನುಷ್ಠಾನದ ಪುಸ್ತಕದಲ್ಲಿ ನೀವು ಹೇಳ್ತಾ ಇರೋದು 10,272 ಅಂತ. ಯಾವ್ದು ಇರಲಿಲ್ಲ, ಯಾವ್ದು ಸರಿ ಅಂತ? ನಾವು ಬಜೆಟ್ ಮೇಲೆ ಭಾಷಣ ಮಾಡ್ಲಿಕ್ಕೆ ಈ ಪುಸ್ತಕ ಇಟ್ಕೊಂಡು ಹೊರಟಿದೀವಿ. ನಿಮ್ದು ಈ ಉತ್ತರಕ್ಕೂ ಏನ್ ತಾಳನೆ ಆಗ್ತಾ ಇಲ್ಲಲ್ಲ ಸಚಿವರ. ಪ್ರಶ್ನೆ ಒಂದು. ಎರಡನೇದು, 62 ಕೋಟಿ ರೂಪಾಯಿಯನ್ನ ಬಜೆಟ್ ನಲ್ಲಿ ಬಿಡುಗಡೆ ಮಾಡಿದೆ ಅಂತ ಸರ್ಕಾರ ಹೇಳಿದೆ. ನೀವ್ ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ 8 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ವಿ, 5.5 ಕೋಟಿ ರೂಪಾಯಿಯನ್ನ ಖರ್ಚಾಗಿದೆ ಅಂತ ಹೇಳಿದ್ರಿ. ಉಳಿದ 57 ಕೋಟಿ ರೂಪಾಯಿ ಏನು? ಸಂಶೋಧನೆ ನಿಮ್ಮ ಆನ್ಸರ್ ಏನಿದೆ? ಸಂಶೋಧನೆಗೆ ಆನ್ಸರ್ ಇದೆ, ನೀವು ತೆಗಿರಿ. 3ನೇ ಪೇಜಲ್ಲಿ ಸಂಶೋಧನೆ ಏನ್ ಹೇಳ್ತೀರಿ? ಸಂಶೋಧನೆಗೆ 173 ಕೋಟಿಗಳನ್ನು ಒದಗಿಸಲಾಗಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ 104 ಕೋಟಿ ರೂಪಾಯಿ ಹಾಗೂ ರಾಜ್ಯದ 69 ಕೋಟಿಗಳಿದ್ದು ಕೇಂದ್ರದ ಅನುದಾನ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಖರ್ಚು ಮಾಡಿದೀವಿ ಅಂತ ಹೇಳಲಿಲ್ಲ. ಒಂದ್ ಸೆಕೆಂಡ್. ಈಗ ಮಂತ್ರಿ ಅವರೇ, ಒಂದ್ ಸೆಕೆಂಡ್ ಮಂತ್ರಿ ಅವರೇ, ಮಿನಿಸ್ಟರ್ ಅವರೇ, ಮಂತ್ರಿ ಅವರೇ, ಈಗ ಸನ್ಮಾನ್ಯ ಅಧ್ಯಕ್ಷರೇ, 1,500 ರೂಪಾಯಿ ಲೆಕ್ಕದಲ್ಲಿ ಈಗ ಹೆಚ್ಚು ಕಡಿಮೆ MIDH ಡೆವಲಪ್ಮೆಂಟ್ ಅಥಾರಿಟಿಯಿಂದ ನಾವು ಪ್ರತಿ ಹೆಕ್ಟೇರ್ಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಈಗ 62 ಕೋಟಿ ರೂಪಾಯಿ ಅನುದಾನವನ್ನು ಪ್ರಸ್ತಾವನೆ
ಈಗಲೇ ಕೊಟ್ಟಿದ್ದಾರೆ. ಅದ್ರ ಬಾಬ್ತು ನಾವೀಗ ನೀವೇನು ಹೇಳಿದಿರಲ್ಲ, ಇದರಲ್ಲಿ ಇನ್ನೂ ಕೊಡುವ ಬಾಕಿ ಸ್ವಲ್ಪ ಇದೆ. ಅಲ್ಲಲ್ಲ, ಸಂಶೋಧನೆಗೂ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಏನು ನೀವು ತಾವೇನೇ ಕೇಳಿದಿರಲ್ಲ, ಇದು ಟ್ಯಾಲಿ ಆಗಿಲ್ಲ ಅಂತಂದು ಅದೆಲ್ಲ ಇಲ್ಲ. ಇದರಲ್ಲಿ ಮುಖ್ಯವಾಗಿ ಉತ್ತರ ಕನ್ನಡ ಮತ್ತು ಹಳದಿ ಎಲೆ ರೋಗ ಕಂಡು ಬಂದಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ನಮ್ಮಲ್ಲಿ ಉತ್ತರ. ಅಲ್ಲ, ಯಾವ ಅಧಿಕಾರಿಗಳು ಹಳದಿ ರೋಗ ಸಚಿವರೇ ನೀವು ಗೊಂದಲಕ್ಕೆ ಮಾಡ್ಕೋಬೇಡಿ. ನನ್ನ ಸ್ಪಷ್ಟ ಭಾರಿ ಕ್ಲಿಯರ್. ನಿಮ್ಮ ಉತ್ತರದಲ್ಲಿ ಭೀಮಣ್ಣ ನಾಯ್ಕ ಕೊಟ್ಟಿರುವಂತ ಉತ್ತರದಲ್ಲಿ 16,866 ಜನರಿಗೆ ನಾವು ಪರಿಹಾರ ಕೊಟ್ಟಿದೀವಿ ಅಂತ ಹೇಳಿದ್ರಿ. ಡಿಫರೆಂಟ್ ಪರಿಹಾರ ಇರ್ಬೋದು, 1,500 ರೂಪಾಯಿ ಇರ್ಬೋದು. ಹೇಳ್ತಿದ್ರಿ ನಿಮ್ಮ ರಾಜ್ಯದ ಬಜೆಟ್ 24-25 ಆಯವ್ಯಯ ಮೇಲೆ ತೆಗೆದುಕೊಂಡಿರುವ ಕ್ರಮದ ವರದಿನಲ್ಲಿ 10,000 ಜನರಿಗೆ ಮಾತ್ರ ಡಿಬಿಟಿ ಮುಖಾಂತರ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಹಂಗಾರೆ 5,500 ಜನ ಎಲ್ಲೋದ್ರು ಅಂತ. ಯಾರದು 5,500 ಜನ? ನಿಮ್ಮ ಉತ್ತರದಲ್ಲಿ ಇಲ್ಲ. ನಿಮ್ ರಾಜ್ಯದ ಬಜೆಟ್ನ ಅನುಷ್ಠಾನ ಪತ್ರದಲ್ಲಿ 10,000 ಅಂತ ಹೇಳ್ತೀರಿ, ನಿಮ್ ಉತ್ತರದಲ್ಲಿ 16,000 ಹೇಳ್ತೀರಿ ಅಂತಂದ್ರೆ ಡಿಫರೆನ್ಸ್ ಏನು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.